ಮಾಡ್ತೀರಿ? 5,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ನಿನ್ನ ಮಗನ ಇಲ್ಲಿ ಕೆಲ್ಸಕ್ಕೆ ಇಟ್ಟೋಗಿದಿ, ಈಗ ಇಲ್ಲ ಅಂತ ಹೇಳಕತ್ತೇನೆ. ಏನೇನು ಗೊತ್ತಿಲ್ಲ ಈಗ ನಿಂದ ಕೇಳಿ ಮಲಕ್ರ. ಹೇಳ್ರಿ. ಈಗ ಏನಪ್ಪಾ ಅಂತಂದ್ರೆ ನಾವು ಬಾಲ್ಯ ಕಾರ್ಮಿಕ ಇಲಾಖೆಯಿಂದ ಬಂದೇವಿ, ಹೌದಾ? ಯಾವಂಗೇನು ಗೊತ್ತಿಲ್ಲ ಪಾಪ ಹುಣ್ಣಗ, ನಿಮ್ಗೂ ಏನೋ ಗೊತ್ತಿಲ್ಲ. ನಮ್ಮ ಕಾಯ್ದೆ ಕಾನೂನು ಪ್ರಕಾರ ಏನೈತಪ್ಪ ಅಂತಂದ್ರೆ ನೀವು ಕೆಲ್ಸಕ್ಕೆ ಇಟ್ಕೊಂಡ್ರನ್ನ ನಿಮ್ಮನ್ನ ಕೂಡ ಜೈಲಿಗೆ ಮತ್ತೆ ದಂಡ ಹಾಕಿ. ಇದೇನ್ರಿ ನಾವು ಕೆಲ್ಸಕ್ಕೆ ಯಪ್ಪ ಅದ ಏನು ಗೊತ್ತಿದ್ದಿಲ್ರಿ, ದಂಡ ಜೈಲ್ ಶಿಕ್ಷೆ ಅನ್ನೋದು ಏನು ಗೊತ್ತಿಲ್ರಿ. ಇದೊಂದ್ಸಲ ನನ್ ಗಂಡ ತಪ್ಪು ಮಾಡ್ಬಿಟ್ಟನ್ರಿ, ಇನ್ಮೇಲೆ ಅಂತ ತಪ್ಪು ಮಾಡೋದಲ್ರಿ. ನಾನು ಹೇಳ್ತೇನೆ, ಆದ್ರ ನಮಗ್ ಜೈಲು ದಂಡ ಅಂತೇಳಿ ಏನು ಹೆದರ್ಸ್ಬೇಡ್ರಿಪ್ಪ. ಹೆದರ್ಸಕ್ ಬಂದಿಲ್ವಾ, ತಿಳುವಳಿಕೆ ಕೊಡಕ ಬಂದಿನಿ. ಬಾಲ ಕಾರ್ಮಿಕರು ಅಂದ್ರೆ ಯಾರು? ಬಾಲ ಕಾರ್ಮಿಕರು ಅಂದ್ರೆ ಯಾರಂತಂದ್ರ 7 ವರ್ಷದಿಂದ 14 ವರ್ಷದ ಒಳಗ ಈಗ ನಿಮ್ ಮಕ್ಕಳು ಇಟ್ಟಿರಲ್ಲ ಕೂಲಿ ಕೆಲ್ಸಕ್ಕ, ಹೋಟೆಲ್ ಒಳಗ ಕಪ್ಪು ಬಸ್ಸಿ ತೊಳಕ, ಚಾದ ಅಂಗಡಿ ಒಳಗೆ ಏನ್ ಇಟ್ಟಿರಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತ ಸರ್ಕಾರ ಮಕ್ಕಳಿಗೆ ಎಷ್ಟೆಲ್ಲ ಒಂದು ಒಳ್ಳೆ ಒಂದು ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನ ಮಾಡಕ್ಕೆ. ಅಂತ ಮಕ್ಕಳು ನಾವು ಈ ರೀತಿ ಶಾಲೆ ಕಲ್ಸೋದನ್ನ ಬಿಟ್ಟು ಹೋಟೆಲ್ ಒಳಗೆ ನಾವು ಇಟ್ಟಿಪ್ಪ ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಕತ್ತೆ. ಅಷ್ಟೇ ಅಲ್ದ್ರೆ ಸರ್ಕಾರ ಅದಕ್ಕೆ ಒಂದು ಕಾಯ್ದೆಯನ್ನ ಒಂದು ರೂಲ್ಸ್ ಅನ್ನ ಜಾರಿ ತಗೊಂಬಂದೈತಿ. ಏನಪ್ಪಾ ಅಂತಂದ್ರ ಬಾಲ್ಯ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ಬೇಕು, ಅದನ್ನ ವಿರೋಧವನ್ನ ಮಾಡ್ಬೇಕು ಅಂತ ಹೇಳಿ ಕಾನೂನನ್ನ ಜಾರಿ ತಗೊಂಬಂದೈತಿ. ಯಾಕೆ ಹೆಂಗ್ ತಂದಪ್ಪ ಅಂತಂದ್ರ ಕೆಲ್ಸಕ್ಕೆ ಇಟ್ಕೊಂಡಂತ ಮಾಲೀಕಗ ಕೆಲ್ಸಕ್ಕೆ ಇಟ್ಟಿರ್ತಕ್ಕಂಥ ತಂದೆ ತಾಯಿ ವಿರುದ್ಧ ಇವತ್ತ ಜೈಲು ಮತ್ತು ದಂಡ ಶಿಕ್ಷೆಯನ್ನು ಸರ್ಕಾರ ತಗೊಂಬಂದೈತಿ. ಯಾಕ ಕೇಳಿಲ್ಲ, ಜೈಲು ಒಳಗ ಏನಪ್ಪಾ ಅಂತಂದ್ರ 6 ತಿಂಗಳಿಂದ 2 ವರ್ಷದ ಮಟ್ಟ ಜೈಲು ಶಿಕ್ಷೆ ಹಾಕತ್ತೆ. ಅಷ್ಟೇ ಅಲ್ಲ, ದಂಡನ ಐತೆ. ಹೌದು, ದಂಡ ಎಷ್ಟೈತೆ ಅಂತಂದ್ರ 20,000ರಿಂದ 50,000 ರೂಪಾಯಿ ಮಟ್ಟನ ದಂಡ ಐತೆ. ಹಂಗಾದ್ರ ಮೇಡಮ್ ಅಂಗಡಿಗೆ ಏನು ಇಟ್ಕೊಂಡಾರಲ್ಪ ನೋಡಪ್ಪ ನೀನು ಕೇಳಿಲ್ಲ. ಈಗ ನಮ್ಮ ಪೊಲೀಸರು ಬಂದ್ರೆ ನಿನ್ನ ನಿಷೇಧ ನಿಶ್ಚಯ ಹಾಕತ್ ನೋಡಿ, ಬರಾಕತ್ತಾರ ತಡಿ. ಇಲ್ಲೇ ಮೇಡಮ್ ಗೆಲ್ಲಿಸ್ರಿ ಏನು ಕರ್ಸಕ್ ಬೇಡ್ರಿ. ಇಲ್ವೇ ಲಕ್ಷ ಕೊಟ್ಟು ಕೇಳವಲ್ಲ. ಹ್ಞೂನ್ರಿ. ಅದಕ್ಕೆ ಏನಪ್ಪ ಅಂತಂದ್ರೆ ಯಾರಿಗೆ ಅಂತ ಕೇಳಿಲ್ಲ, ತಂದೆ ತಾಯಿ ತಗೊಂಡು ಹೋಗಿ ನೀವು ಕೆಲ್ಸಕ್ಕೆ ಇಟ್ರ ನಿಮಗೆ ಜೈಲು ಶಿಕ್ಷೆ ಹಾಕತಿ, ದಂಡ ಹಾಕ್ತಾರ ನಿನಗೂ. ಆಮೇಲೆ ಯಾವ ಮಾಲೀಕ ಇಟ್ಕೊಂಡಿರ್ತಾನಲ್ಲ ಅವ್ನ ಅಂಗಡಿ ಜಪ್ತಿ ಮಾಡಿ ಅಂಗಡಿ ಬಂದ್ ಮಾಡಿ ಚೀಲ್ ಹಾಕಿ ಅವಂಗೂ ದಂಡ ಶಿಕ್ಷೆನ ಹಾಕಿ ಹೋಗ್ತಾರ. ಮೇಡಮ್ ಇಂಥ ಗಂಡನ್ ಕಟ್ಕೊಂಡ್ ನಾವು ಅವ್ರ ಕೊಟ್ಟಾಗ ಹೊಡ್ಸ್ಕೊಂಡ್ ಬೈಸ್ಕೊಂಡ್ ಜೀವನ ಮಾಡಿ ಸಣ್ಣಗೆ ಇಟ್ಟಾರ ನೋಡ್ರಿ ನಮ್ ಜೀವನಾನ. ನೋಡ್ರಿ ಈಗ ನೀನು ಈಗ ಬಾಲ್ಯ ನೋಡ್ರಿ ಹೇಳಿದ್ವಿ, ಹೌದಾ? ಈಗ ನಮ್ಮ ಅಣ್ಣಾರು ಏನ್ ಮಾಡಕತ್ತಿರ್ತಾರಪ್ಪ ಅಂದ್ರೆ 7ನೇ ಮಟ್ಟನ 10ನೇ ಮಟ್ಟನ ಸಾಲಿ ಕಲಿಸಿ ಬಿಡ್ತಾರ. 10ನೇ ಕಲಿತ್ರ ದೊಡ್ಡ ಸಾಲ್ರಿ, ಇದು ದೊಡ್ಡವಾಗ ನನ್ನ ಮಗ ಅಂತ ಹೇಳ್ತಾರ. ಅದಕ್ಕ ಕಿಶೋರ ಪದ್ಧತಿ ಅಂತ ಇದ್ರಾಗ ಇನ್ನೂ ಒಂದತ್ತ. ಇದ್ರಾಗ ಅಂದ್ರೆ ಬಾಲ ಕಾರ್ಮಿಕನು ಒಂದು, ಕಿಶೋರ ಪದ್ಧತಿನೂ ಒಂದು. ಬಾಲ ಕಾರ್ಮಿಕ ಅಂದ್ರೆ 7 ರಿಂದ 14 ವರ್ಷ ಇರ್ತತಿ, 14 ವರ್ಷದಿಂದ 18 ವರ್ಷ ಮೇಲ್ಪಟ್ಟು ಬರ್ತಕ್ಕಂಥದ್ದು ಕಿಶೋರ ಪದ್ಧತಿ ಅಂತೇಳಿ. ಈ ಕಿಶೋರ ಪದ್ಧತಿ ಹೆಂಗಪ್ಪ ಅಂತಂದ್ರ ಈಗ ಯಾವ್ದದು ಅಂಬುಜಾ ಫ್ಯಾಕ್ಟ್ರಿ ಆಗ್ಲಿ, ಬೇರೆ ಬೇರೆ ಒಂದು ಕಂಪನಿಗಳು ಇರ್ತಾವ, ಅಲ್ಲೆಲ್ಲ ಹೋಗಿ ಬಿಡ್ತಾವ. ಪೇಪರ್ ಫ್ಯಾಕ್ಟ್ರಿ ಇರ್ಲಿ ಅಂತವೆಲ್ಲ 14 ವರ್ಷದಿಂದ 18 ವರ್ಷ ಮಕ್ಳು ಅಂದ್ರೇನ ಇನ್ನೂ ರೇಖಿ ಬಲ್ತಿರಂಗಿಲ್ಲ, ಅಂದ್ರ ಆಕಾಶಕ್ಕೆ ಹಾರಾಕಂತ ವಯಸ್ಸಾಗಿರಂಗಿಲ್ಲ, ದುಡಾಕ ಶಕ್ತಿ ಇರಂಗಿಲ್ಲ. ಅವ್ ದೇಹ ಏನಪ್ಪಾ ಅಂತಂದ್ರ ಇನ್ನೂ ಶಾಲೆ ಕಲ್ದ PUC ಅನ್ನೋದು ಶಿಕ್ಷಣ ಮುಗಿಸ್ಬೇಕಾಗಿರ್ತತಿ. ಅಂತವನ್ನ ತಗೊಂಡೋಗಿ ಆ ಫ್ಯಾಕ್ಟ್ರಿ ಒಳಗೆ ಇಡ್ತೇವಿ. ಆ ಫ್ಯಾಕ್ಟ್ರಿ ಒಳಗ ಬೆಂಕಿ ಬೀಳ್ತತೋ, ಏನಾಗ್ತತೋ, ಎಂತ ಅಪಾಯಕಾರಿ ಆಗ್ತಾವ, ಸಿಲಿಂಡರ್ ಬ್ಲಾಸ್ಟ್ ಆಗ್ತಿರ್ತಾವು. ಆ ಮಕ್ಕಳಿಗೆ ಏನ್ ಗೊತ್ತಾಗಬೇಕು? ಆಡೋ ಹುಡುಗರವು ಕೈಯ ಫೋನ್ ಹಿಡ್ಕೊಂಡು ಕೆಲಸ ಮಾಡಾಕತ್ತಿರ್ತಾವು. ಅದಕ್ಕೆ ಅಂತ ಅನಾಹುತಗಳು ಆಗ್ಯಾವ ಅಂತೇಳಿ ಇವತ್ತ ಕಿಶೋರಾವಸ್ಥೆ ಒಳಗಿದ್ರು ಕೂಡ ಅದು ತಪ್ಪು ಅಂತೇಳಿ ಅದಕ್ಕೂ ಜೈಲು ಮತ್ತು ದಂಡ ಶಿಕ್ಷೆನ ಇವತ್ತು ಸರ್ಕಾರ ಏನು ಬ್ಯಾಡ್ರಿ ಮೇಡಮ್. 4 ಮಕ್ಳು 5 ಮಕ್ಳು ಇಟ್ಕೊಂಡು ಜೀವನ ಕಷ್ಟ ಬಡತನ ಪರಿಸ್ಥಿತಿ ಒಳಗ ಮಗಳನ್ನ 8ನೇ ಕ್ಲಾಸ್ ಸಾಲಿ ಕಲ್ಸಿದೆ, 9ನೇ ಕ್ಲಾಸಿಗೆ ಹೊಲ್ಮನಿ ಕೆಲ್ಸಕ್ಕೆ ಹಚ್ಕೊಂಡ್ರಿ. ಅದೇ ಮಗಲ್ ನೋಡಿದ್ರೆ ಹಿಂಗ ಹೋಟೆಲ್ನೇ ಕೆಲ್ಸಕ್ಕೆ ಇಟ್ಟನ್ರಿ ಗಂಡ. ಅದೇ ಅವ್ರು ಮಾಡಿರೋದು ತಪ್ಪು, ನಾವು ಮಾಡಿರೋದು ತಪ್ಪುರಿ. ಯಾಕಂದ್ರೆ ನಾವ್ 2 ಅಕ್ಷರ ಜ್ಞಾನ ಇದ್ದಿದ್ರೆ ನಾವ್ ಈ ತರ ಮಾಡ್ತಿದ್ದಿಲ್ರಿ. ಇನ್ಮೇಲಾದ್ರೂ ಮಕ್ಳು ಚಂದಾಗಿ ಓದಿ ಅವ್ರ ಒಂದು ಜೀವನ ಗುಣಮಟ್ಟ ಚೆನ್ನಾಗ್ ಆಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮೇಡಮ್ ಯಾವ ಕೆಲ್ಸಕ್ಕೆ ಹಚ್ಚಲಿಲ್ದಂಗ ಇನ್ಮೇಲೆ ನೀವ್ ಹೇಳ್ದಂಗ ಯಾವ್ದಾರ ಹಾಸ್ಟೆಲ್ನಾಗ ಶಾಲಿ ಒಳಗ ಎಲ್ಲ ಸರ್ಕಾರದಿಂದ ಉಚಿತವಾಗಿ ಎಲ್ಲ ಸೌಲಭ್ಯ ಐತಿ ಅಂದ್ರ ನಮ್ಮ ಮಕ್ಕಳನ್ನ ಓದಿಸ್ತಾವ್ರಿ ಮೇಡಮ್. ಕೇಳಿಲಕ್ಕ ನಿನ್ನ ಮಕ್ಕಳಿಗೆ ಅಂತ ಅಷ್ಟೇ ಇಲ್ಲ, ಇಡೀ ನಮ್ಮ ಊರಾಗಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ 6ನೇ ಕ್ಲಾಸ್ ಅಂದ್ರೆ 6 ವರ್ಷ ಇರ್ತಕ್ಕಂಥ ಮಕ್ಕಳು 1ನೇ ತರಗತಿಯಿಂದ PUC ಮಟ್ಟನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಐತಿ. ಹಾಸ್ಟೆಲ್ ವ್ಯವಸ್ಥೆ ಐತಿ, ಹೋಗಾಕ ಅವ್ರಿಗೆ ಬಸ್ಸಿನ ಸೌಕರ್ಯಗಳದಾವು. ಆಮೇಲೆ ಒಳ್ಳೆ ರೀತಿ ಒಳಗ ಊಟ ಸಿಗ್ತತಿ, ಆಮೇಲೆ ಸ್ಕಾಲರ್ಶಿಪ್ಗಳು ಸಿಗ್ತಾವು. ಹಿಂಗೆಲ್ಲ ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗ ನಾವೇನಪ್ಪ ಅಂತಂದ್ರ ಮಕ್ಕಳನ್ನ ನಮ್ಮ ಸರ್ಕಾರದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ಊರಾಗ ನಮ್ಮ ಮಕ್ಕಳು ಬೆಳೆದ ದೊಡ್ಡವರಾಗಿ ನಮ್ಮ ದೇಶದ ಭವಿಷ್ಯವನ್ನ ಕಾಪಾಡೋರು ಇರ್ತಾರೆ. ಯಾವ ಮಕ್ಕಳು ಹಣೆ ಬರ್ದಾಗ ಏನೈತೆ ಅಂತ ಗೊತ್ತಿಲ್ಲ. ಇವತ್ತ ಬಡತನ ಅಂತಂದ್ರೆ ಇವತ್ತ ಕಸ ಹೊಡ್ತಕ್ಕಂಥ ಒಂದು ಮಗ, ಕಸ ಹೊಡ್ತಕ್ಕಂಥ ಸಿಪಾಯಿ ಮಗ
ಮುಂದೊಂದಿನ ದೊಡ್ಡ ರಾಜಕಾರಣಿ ಆಗ್ಬೋದು, ಇಲ್ಲ ದೊಡ್ಡ ವಿಜ್ಞಾನಿನೂ ಆಗ್ಬೋದು. ಅದಕ್ಕೆ ಕೆಲ್ಸಕ್ಕೆ ಇಟ್ಕೋಬಾರ್ದು ಅನ್ನೋದು ನಮಗೂ ಈಗ ಗೊತ್ತಿದ್ದಿಲ್ಲ. ಈಗ ಗೊತ್ತಾಗ್ತ ನೀವು ನಮ್ಗೆ ಕಣ್ ತರಿಸಿದ್ರಿ. ಇನ್ನು ಮುಂದೆ ನಾವು ಸಣ್ಣ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಳಂಗಿಲ್ಲ. ದಯಮಾಡಿ ಈ ಸಲ ನಮ್ಗೆ ಪೊಲೀಸ್ ಗಿಲೀಸ್ ಅಂತಂದು ಇದನ್ನ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಕ್ಷಮೆ ಮಾಡ್ರಿ ಅಂತ ಕೇಳ್ತೇನೆ ನಾನು. ಆಯ್ತಣ್ಣ, ಈಗ ನಿನಗ ಪೊಲೀಸನ್ ಕರ್ಸಂಗಿಲ್ಲವ, ಅಚಾನಕವಾಗಿ ನಿನ್ನ ಬಿಟ್ಟು ಬೇರೆ ಯಾರು ಈಗ ನಾವು ಹೋಗಿಲ್ಲ, ಆಮೇಲೆ ಬೇರೆ ಕಡೆ ನೀನು ನೋಡಿದಪ್ಪ ಅಂತಂದ್ರ ಆ ಮಕ್ಕಳ ಸಹಾಯವಾಣಿ 1098ಕ್ಕೆ ನೀ ಕರೆ ಮಾಡಿದ್ರ ಅಲ್ಲೇ ಉಚಿತವಾದಂತ ಕರೆ ಇರ್ತತಿ. ಅಧಿಕಾರಿಗಳು ಬಂದು ನಿಮ್ಮ ಮಕ್ಕಳನ್ನ ಕಾಪಾಡ್ತಾರೆ. ಆಯ್ತ್ರಿ ಮೇಡಮ್ ಅವ್ರೆ, ಈಗ ನಾನಂತ್ರ ಇಷ್ಟೆಲ್ಲ ತಿಳ್ಕೊಂಡನ್ರಿ. ಅಂತಾಗಿ ನನ್ನ ಕಣ್ಣಿಗೆ ಅಂತಾರೆ ಯಾರಾದ್ರೂ ಮಕ್ಕಳು ಕೂಲಿ ಕೆಲ್ಸಕ್ಕಾಗ್ಲಿ, ಎಲ್ಲಾದ್ರೂ ಒಂದು ಸಂಬಳ ಇಟ್ಟು ಅಂಗಡಿ ಒಳಗೆ ಕೆಲಸ ಮಾಡ್ಸಾರಾಗ್ಲಿ, ಎಲ್ಲಾರು ನನಗೆ ಕಂಡು ಬಂತು ಅಂದ್ರ 1098 ಅಲ್ರಿ, ಆ ನಂಬರಿಗೆ ಫೋನ್ ಮಾಡಿ ನಿಮ್ಮನ್ನ ಖುದ್ದಾಗಿ ಕರೆಸ್ತೇನ್ರಿ. ಹಾ ರೀ, ಕಾರ್ಮಿಕರ ಸಹಾಯವಾಣಿ ಅಂತೇಳಿ ನಂಬರ್ ಕೊಟ್ಟಾರ. ಏನಪ್ಪ ಅಂತಂದ್ರ 15 52 14 ಎಷ್ಟೇ 15 52 14. ಹಂಗ ನಮ್ಮ ಪೊಲೀಸರಿಗೆ ನಾವು ವಿಷಯ ತಿಳಿಸ್ಬೇಕಂದ್ರ 112 ಅಂದ್ರೆ 112ಕ್ಕೆ ನಾವು ಕರೆ ಮಾಡಿದ್ರ ಇವನ್ನೆಲ್ಲ ಅಂದ್ರೆ ಈ ಮಕ್ಕಳನ್ನ ಒಂದು ಬಾಲ್ಯ ಕಾರ್ಮಿಕವನ್ನ ಪದ್ಧತಿಯನ್ನ ವಿರೋಧ ಮಾಡಕ, ಕಿಶೋರ ಪದ್ಧತಿಯನ್ನ ನಿರ್ಮೂಲನೆ ಮಾಡಕ ಇವತ್ತು ಸರ್ಕಾರ ಮಕ್ಕಳ ಸಹಾಯವಾಣಿಯಿಂದ ಹಿಡ್ಕೊಂಡು ಕಾರ್ಮಿಕರ ಇಲಾಖೆಯಿಂದ ಹಿಡ್ಕೊಂಡು ಪೊಲೀಸ್ ಇಲಾಖೆ ಮಟ್ಟನೂ ಆಯ್ತು. ಅದಕ್ಕೆ ನಮ್ಮ ಆಜು ಬಾಜು ಇತ್ತಪ್ಪ ಅಂತಂದ್ರ ಇದ ಊರಾಗಿತ್ತು ಅಂತಂದ್ರ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಕೂಡ ಮಕ್ಕಳನ್ನ ನೋಡಕತ್ತಿರ್ತಾರ. ಆಮೇಲೆ ಅಂಗನವಾಡಿ ಆಶಕರು ನೋಡ್ತಾರ, CDPO ಆಫೀಸ್ದವ್ರು ನೋಡ್ತಾರ, ಮಕ್ಕಳ ರಕ್ಷಣಾ ಘಟಕದವ್ರು ಇರ್ತಾರ, ನಮ್ಮ ಆಜು ಬಾಜು ಇರ್ತಾರ. ಅವ್ರು ಆದ್ರೂ ಗೊತ್ತಾಗಿರಂಗಿಲ್ಲ. ಆದ್ರೆ ಅವ್ರು ಏನಪ್ಪ ಅಂತಂದ್ರ ಎಲ್ಲರ ಉದ್ದೇಶ ಒಂದೇ ಐತಿ, ಬಾಲ ಕಾರ್ಮಿಕ ಪದ್ಧತಿನ ನಿರ್ಮೂಲನೆ ಮಾಡೋದು, ಅದನ್ನ ವಿರೋಧನೆ ಮಾಡೋದು, ಕಿಶೋರ ಪದ್ಧತಿನ ನಿರ್ಮೂಲನೆ ಮಾಡಿ ಒಟ್ಟಾರೆ ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡ್ಬೇಕು ಅನ್ನತಕ್ಕಂಥದ್ದು ಸರ್ಕಾರದ ಉದ್ದೇಶ ಐತೆ. ಇನ್ನು ಒಳಗೆ ನಿಜವಾಗಿನ ನೀ ಹೇಳದಂಗ ನಾನು ನೀವು ಹೇಳಿದ್ ನೋಡಿದ್ರೆ, ನೀವು ಉಸಿರು ಬಿಡ್ದಂಗೆ ಹೇಳಿದ್ ನೋಡಿದ್ರೆ ನಾ ಒಟ್ಟ ನನ್ನ ಮಗನ ದವ ಇದಕ್ಕೆ ಎದಕ್ಕೆ ಆ ಕೆಲಸಕ್ಕೆ ಹೋಟೆಲ್ಗೆ ಕಳಿಸಬಾರ್ದ ಅನಿಶ ನನ್ನ ವಿಷಯನೇ ಈಸ್ಬಿಟ್ಟು ನೋಡಿ ಅವ ನೀ ಕರೆ ಹೇಳ್ಬೇಕಾದ್ರೆ ಇವ ಸಾಕೆ. ಇನ್ನು ಒಳಗೆ ನನ್ನ ಮಕ್ಕಳನ್ನ ಒಳ್ಳೆ ಶಾಲೆ ಕಳ್ಸಿನಿ ನೋಡ. ಇವ ಅಪ್ಪ ಅದನ್ನಲ್ಲ, ಇವ್ ನಂಗೆ ಅವನು ಸಾಕ್ಸ್ ಬೂಟು ಕಾಯಿ ಹಾಕ್ಯಂಡು ಚೀಲ ಹಾಕ್ಯಂಡು ಬಾಟಿ ಚೀಲ ಹಾಕ್ಯಂಡು ಶಾಲೆಗೆ ಹೋಗಂತ ವ್ಯವಸ್ಥೆ ನನ್ನ ಮಕ್ಕಳು ಮಾಡ್ತೀನಿ. ಇನ್ನು ಒಳಗೆ ನನ್ನ ಮಗನ ಜಿದ್ದಕ್ಕಿಟ್ಟು ರೊಕ್ಕ ಒಟ್ಟ ತಗೊಂಗಿಲ್ಲ. ಬೇಕಾದ್ರೆ ನಾನು ಹೆಂಡತಿ ಕಡೆಯಿಂದ ಇಸ್ಕೊಂಡು ಕಾಡಿ ಬೇಡಿಸ್ಕೊಂಡು ಶಾಲೆ ಕೊಡ್ತೀನಿ ಅವ್ರೆ. ಬೇಡ ಆಯ್ತು ಹೇಳು. ಶಾಲೆಯ ಮುಖವನ್ನು ನೋಡಲಿಲ್ಲ, ಅಕ್ಷರವನ್ನು ಕಲಿಲಿಲ್ಲ. ಶಾಲೆಯ ಮುಖವನ್ನು ನೋಡಲಿಲ್ಲ, ಅಕ್ಷರವನ್ನು ಕಲಿಲಿಲ್ಲ. ಅಕ್ಷರ ಜ್ಞಾನ ಇಲ್ಲದಕ್ಕಾಗಿ ಉತ್ತಮ ಜೀವನ ನಮಗಿಲ್ಲ. ಅಕ್ಷರ ಜ್ಞಾನ ಇಲ್ಲದಕ್ಕಾಗಿ ಉತ್ತಮ ಜೀವನ ನಮಗಿಲ್ಲ. ತಂದನ್ನೋ ತಾನು ತಾನಂದನ್ನೋ ತಾನು, ತಂದನ್ನೋ ತಾನು ತಾನಂದನ್ನೋ ತಾನು. ಸಾಲ ಸೋಲ ಮಾಡ್ದಲ್ಲ, ಹೆಬ್ಬಟ್ಟೊತ್ತಿ ಬಂದಲ್ಲ. ಸಾಲ ಸೋಲ ಮಾಡ್ದಲ್ಲ, ಹೆಬ್ಬಟ್ಟೊತ್ತಿ ಬಂದಲ್ಲ. ಹೆಬ್ಬಟ್ಟೊತ್ತಿ ಬಂದುದಕ್ಕಾಗಿ ನಿಲ್ಲಲು ನಮಗೆ ನೆರಳಿಲ್ಲ. ಹೆಬ್ಬಟ್ಟೊತ್ತಿ ಬಂದುದಕ್ಕಾಗಿ ನಿಲ್ಲಲು ನಮಗೆ ನೆರಳಿಲ್ಲ. ತಂದನ್ನೋ ತಾನು ತಾನಂದನ್ನೋ ತಾನು, ತಂದನ್ನೋ ತಾನು ತಾನಂದನ್ನೋ ತಾನು. ಮಗುವಿಗೆ ಕಾಯಿಲೆ ಬಂತಲ್ಲ, ವೈದ್ಯರ ಬಳಿಗೆ ಹೋಗಲಿಲ್ಲ. ಮಗುವಿಗೆ ಕಾಯಿಲೆ ಬಂತಲ್ಲ, ವೈದ್ಯರ ಬಳಿಗೆ ಹೋಗಲಿಲ್ಲ. ಮಗುವಿಗೆ ಕಾಯಿಲೆ ಬಂತಲ್ಲ, ವೈದ್ಯರ ಬಳಿಗೆ ಹೋಗಲಿಲ್ಲ. ಮಗುವಿಗೆ ಕಾಯಿಲೆ ಬಂತಲ್ಲ, ವೈದ್ಯರ ಬಳಿಗೆ ಹೋಗಲಿಲ್ಲ.